ಮೊದಲ ಉದ್ಯೋಗ ಖಾತ್ರಿ ಬಗ್ಗೆ ನಾ ಹಳ್ಳಿ ಮನುಷ್ಯ ಹಳ್ಳಿ ಭಾಷೆದಾಗ ಮಾತಾಡ್ತೀನಿ. ಉದ್ಯೋಗ ಖಾತ್ರಿ ಅಂದ್ರೆ ಏನು ಗೊತ್ತೈತಲ್ಲ? ಪಗಾರ ಎಷ್ಟೈತಿ? ಪಗಾರ ಎಷ್ಟೈತಿ? ಈಗ ನಾವು ಮೊದಲು ನಮ್ಮ ಮಾಲೀಕರ ಜಮೀನ್ದಾಗ ಕೆಲಸ ಮಾಡ್ತಿದ್ವಲ್ಲ, ಅವಾಗೇನಿತ್ತು, ಗಂಡಾಳಿಗೆ ಪಗಾರ ಬೇರೆ ಇತ್ತು, ಗಂಡಾಳಿಗೆ ಪಗಾರ ಬೇರೆ ಇತ್ತು. ನಾವು ಯಾವ್ದಾರು ಹೊಲದ ಜೋಳ ಕಿತ್ತಕ್ಕೆ ಹೋದ್ರೆ, ಮತ್ತೇನು ಇಂಥ ಬದು ನಿರ್ಮಾಣ ಕೆಲಸ ಮಾಡೋಕೆ ಹೋದ್ರೆ, ಕೃಷಿ ಹೊಂಡ ಮಾಡೋಕೆ ಹೋದ್ರೆ, ಬಾವಿ ಕೆರೆಯಕ್ಕೆ ಹೋದ್ರೆ, ಅವಾಗ ಏನು ಮಾಡ್ತಿದ್ರು, ಗಣಮಕ್ಕಳು ಮಾಡಿಕೊಡ್ತಿದ್ರು, ಕಟ್ ಮಾಡಿಕೊಡ್ತಿದ್ರು. ಹೆಣ್ಮಕ್ಳು ಪುಟ್ಟಿಲಿ ತೊಗೊಂಡು ಹೋಗ್ತಿದ್ರು. ಅವ್ರಿಗೊಂದು ಪಗಾರ ಇವ್ರಿಗೊಂದು ಪಗಾರ ಬೇರೆ ಇತ್ತು. ಸರ್ಕಾರ ಇದನ್ನು ಮನಗಂಡು ಏನು ಮಾಡಿಬಿಟ್ಟೈತಿ, ನಮ್ಮ ಪಂಚಾಯತಿಗಿರುವಂಥ ಜನ ಊರು ಬಿಟ್ಟು ಎಲ್ಲೂ ಹೋಗಬಾರ್ದು. ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ 100 ದಿನ ಕೆಲಸ ಕೊಡ್ಬೇಕಂತ. ಮೊನ್ನೆ ಹೋದ ವರ್ಷ ಮಾರ್ಚ್ ಏನಿತ್ತು, 316 ರೂಪಾಯಿ ಪಗಾರ ಇತ್ತು ನಿಮಗೆ. ಈಗ ಎಷ್ಟೈತಿ? 349 ರೂಪಾಯಿ ಐತಿ. ನೀವು ಹಂಗೆ ವಿಚಾರ ಮಾಡಿರಿ, ನಮ್ಮದು ಊರಾಗ ನಮ್ಮ ರೈತರ ಜಮೀನ್ದಾಗ ನಮ್ಮ ಸರ್ಕಾರಿ ಆಸ್ತಿಗಳೇನದ, ಸರ್ಕಾರಿ ಆಸ್ತಿಗಳದಾಗ ಈ ಕೆಲಸ ಮಾಡೋದ್ರಿಂದ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ. ಒಂದು ಕುಟುಂಬಕ್ಕೆ ಗಂಡ ಹೆಂಡತಿ ಇಬ್ಬರು ದುಡಿದ್ರಪ್ಪ ಅಂದ್ರೆ 700 ರೂಪಾಯಿ ಪಗಾರ ಮನೆಗೆ ಬರುತ್ತೆ. ಇದ್ರ ಜೊತೆಗೇ ನಮ್ಮ ಉದ್ಯೋಗ ಖಾತ್ರಿ ಜೊತೆಗೆ ಸರ್ಕಾರ ಕೊಟ್ಟಂಥ ಹಲವಾರು ಯೋಜನೆಗಳನ್ನು ನೀವು ಕೂಡ್ಸ್ಕೊಂಡ್ರಪ್ಪ ಅಂದ್ರೆ ನಮ್ಮ ಮಂದಿ ಪೂರ್ವ ಬಿಟ್ಟು 6 ತಿಂಗಳು 7 ತಿಂಗಳು ಮಂಗಳೂರು ಉಡುಪಿ ದುಡಿಯೋಕೆ ಹೋಗೋದು ತಪ್ಪುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ಯಾರ. ಅತಿ ಹೆಚ್ಚು ನಮ್ಗೆ ಭಾಳ ಈ ಭಾಗದ ಬಗ್ಗೆ ಭಾಳ ಒಲವು ನಮಗೆ. ಯಾಕಂದ್ರೆ ಇಲ್ಲಿ ಕೆಲಸ ಸಿಸ್ಟಮೆಟಿಕ್ ಮಾಡ್ತಾರೆ. ಇಲ್ಲಿ ಕೆಲಸಗಳು ಹೆಂಗವ ಅಂತಂದ್ರೆ, ಇವು ಕೆಲವೊಂದು ಸರ್ಕಾರ ನಿಯಮಗಳನ್ನು ಮಾಡೈತೆ. ಆ ನಿಯಮಗಳನ್ನ ನೀವು ಪಾಲನೆ ಮಾಡೋಕ್ಕಾಗುತ್ತೆ, ನಾನು ಮಾಡೋಕ್ಕಾಗತ್ತೆ. ಈಗ ಬದು ನಿರ್ಮಾಣ ಮಾಡ್ತೀವಲ್ಲ, ಇದ್ರ ಉದ್ದೇಶ ಗೊತ್ತೈತೆ ಯಾರಿಗಾರೆ? ರೈತಾಪಿ ಜನರಿಗೆ ಇದ್ರ ಉದ್ದೇಶ ಏನಿತ್ತು, ಈ ಸರ್ಕಾರಿ ಯೋಜನೆ ಮಾಡೋಕ್ಕಿಂತ ಮುಂಚಿತವಾಗಿಯೂ ಇದನ್ನು ರೈತರು ತಾವ ಸ್ವಂತ ಮಾಡ್ಕೊತಿದ್ರು. ಯಾಕೆ ಮಾಡ್ಕೊತಿದ್ರು ಅಂದ್ರೆ, ಅವ್ರದ್ದೇನು ಭೂಮಿ ಇರ್ತೈತಿ, ಒಡ್ಡಿನ ಬಾಜು ಈ ಕಟ್ಟಿಯನ್ನು ಕಡಿದು ಇದಕ್ಕೆ ಬಂದ ಮಣ್ಣನ್ನು ಒಡ್ಡಿಗೆ ಹಾಕ್ಕೊಂಡು ಒಡ್ಡನ್ನು ಗಟ್ಟಿ ಹಾಕಿತ್ತು. ಆ ಮಳೆಗಾಲ ಬಂದಾಗ ಆ ಒಡ್ಡಿನ ಮ್ಯಾಗ ಹಾಕಿ ನೀರು ಬಂದಿದ್ದನ್ನು ಅವೇನು ನೀವು ತೆಗೆದಿರ್ತಿರಲ್ಲ, ಬದು ಮಾಡಿರ್ತಿರಲ್ಲ, ಅದ್ರಾಗ ನೀರು ನಿಂದಿರ್ತಿತ್ತು. ನಿಂದ್ರೋದ್ರಿಂದ ಜಮೀನ್ದಾಗ ನೀರಿನ ಅಂಶ ಹೆಚ್ಚಾಕಿತ್ತು. ನೀರಿನ ಅಂಶ ಹೆಚ್ಚಾಗೋದ್ರಿಂದ ನೀವು ಬೆಳೀತಕ್ಕಂಥ ಬೆಳೆಗಳಿಗೆ ಸ್ವಲ್ಪ ಮಳೆ ಪಳಿ ಆಗಲಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆತ್ಮರ್ಸೈತಕ್ಕ ಆ ತೇವಾಂಶದ ಮೇಲೆ ನಿಮ್ಮದು ಭೂಮಿಗೆ ಆ ಬೆಳೆ ಒಣಗಲಾರ್ದಾಗ ರಕ್ಷಣೆ ಆಗ್ತೈತಿ. ಆ ಉದ್ದೇಶದಿಂದ ಈ ಬದು ನಿರ್ಮಾಣ ಮಾಡ್ತಾರೆ. ಇನ್ನು ಈ ಕೃಷಿ ಇಲಾಖೆ ಕೃಷಿ ಹೊಂಡ ಮಾಡ್ತಾರೆ. ಆ ಕೃಷಿ ಹೊಂಡ ನಿಮ್ಮ ಸಿಸ್ಟಮ್ ಗೊತ್ತೈತಿ. ಆ ಕೃಷಿ ಹೊಂಡ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಅದು ಕೂಡ ನೀರು ನಿಂತೈತಿ. ಅದರಲ್ಲಿಂದ ನೀವು ನಿಮಗೇನು ಜಾನುವಾರುಗಳು ಸಾಕಿರ್ತಿರಲ್ಲ, ಎತ್ತು ಆಕಳ ಎಮ್ಮೆ ಕುರಿ ಸಾಕೊಂಡಿರ್ತೀರಿ, ಅವುಗಳಿಗೆ ಸಹಿತ ನೀವು ಕುಡಿಯೋಕೆ ನೀರು ಉಪಯೋಗ ಮಾಡ್ಕೋಬೋದು. ಅದು ಅದು ಏನಾಗುತ್ತೆ, ಮಂದಿ ತಲೆಗೇನು ಕಾನ್ಫಿಡೆಂಟ್ ಬಂದು ಕೆಲವೊಬ್ರಿಗೆ ಅಂತಂದ್ರೆ, ಈಗ ಇದನ್ನು ಮಾಡೋದು ತೆಗ್ ಕಡಿಯೋದು, ಎಣ್ಣೆ ಮರಗಳು ಬಿಲ್ಗಳು ಕಡಿಯಾಕೆ ಮಾಡ್ಕೊಳ್ಳೋದು, ಆಮೇಲೆ ಹೊಲ ಬಿತ್ತು ಮುಂದಾಗ ಹರಿಗು ಮುಂದಾಗ ಊಟ ಹರಿಗೆ ಅದನ್ನು ತೆಗ್ ಮುಚ್ಚಿ ಹೋಗ್ಬಿಡೋದು, ಮುಗಿದು ನಮ್ಮ ಕೆಲಸ ಅಂತ. ಇದು ನಿಮ್ಮ ಉದ್ದೇಶಕ್ಕೆ ಮಾಡಿದ್ದು. ಇದು ನಿಮ್ಮ ಪಗಾರ ಕೊಡಬೇಕು ಅಂತ ಬೇರೆ ಉದ್ದೇಶಕ್ಕೆ ಮುಚ್ಕೋಬೇಕಂತಲ್ಲ. ಇದಿಷ್ಟು ನೀವು ಎಷ್ಟು ಬೆಳಿತೀರಿ ಇದ್ರಾಗ? ಮಂದಿ ತಲೆಗೆ ಏನೈತಿ ಸರ್, 1/2 ಎಕರೆ ಭೂಮಿ ಹೋಗೈತ್ರಿ, 1 ಎಕರೆ ಭೂಮಿ. ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ